10 ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬೀಳುವವರೆಗೂ ಕಾಯ್ತಾ ಇದೆಯಾ ಬಿಬಿಎಂಪಿ? ರಾಜಧಾನಿಯಲ್ಲಿ ಮತ್ತೊಂದು ಕಟ್ಟಡ ಕುಸಿತ. ಮಾಲೀಕರು, ಅಧಿಕಾರಿಗಳು ಯಾರು ಹೊಣೆ? ಮತ್ತೊಂದು ಕಟ್ಟಡ ಕುಸಿತ. ಬೆಂಗಳೂರಿನಲ್ಲಿ ಕಂಟಿನ್ಯೂಸ್ ಆಗಿ ಈಗ ಕಟ್ಟಡ ಕುಸಿತ ಪ್ರಕರಣ, ಅದು ಮೂರನೇದು. ಯಾಕಂದ್ರೆ ಮೊನ್ನೆನೂ ಕೂಡ ಒಂದು ನೋಡಿದ್ವಿ, ಕಂಪ್ಲೀಟ್ ಆಗಿ ಒಂದು ಕಟ್ಟಡ, 2 ಅಂತಸ್ತಿನ ಕಟ್ಟಡ ಧ್ವಂಸ ಆಗೋಗ್ಬಿಟ್ಟಿತ್ತು. ಅದಾದ್ಮೇಲೆ ಇನ್ನೊಂದು KMFಗೆ ಸೇರಿದಂತ ಒಂದು ಕಟ್ಟಡ ಅಂದ್ರೆ ಕೆಳಗಡೆ ಕುಸಿತ ಆಗಿದ್ದಂಥದ್ದನ್ನ ಗಮನಿಸಿದ್ರಿ. ಈಗ ಮತ್ತೊಂದು ಕಟ್ಟಡ, ಅದು ಬೆಂಗಳೂರಿನ ಕಸ್ತೂರಿ ನಗರದಲ್ಲಿ ನಿನ್ನೆ ನಡೆದಿತ್ತು. ಅದೆಲ್ಲ ನಿಮಗೆ ಗೊತ್ತಿದೆ. ಆ ಕಟ್ಟಡ ವಾಲಿದ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೆ ಮುಂದುವರೆದಿದೆ ತೆರವು ಕಾರ್ಯಾಚರಣೆ. ಸಂಜೆ ವೇಳೆಗೆ ಕಟ್ಟಡ ತೆರವು ಕಾರ್ಯ ಅಂತ್ಯ ಆಗುತ್ತಂತೆ. ಸಂಜೆ ವೇಳೆಗೆ ತೆರವು ಕಾರ್ಯ ಅಂತ್ಯ ಆಗುತ್ತಂತೆ. ಈಗಾಗಲೇ 50% ಅಷ್ಟು ಕಟ್ಟಡ ತೆರವು ಅಂತ್ಯವಾಗಿದೆ. ಸುರಕ್ಷತಾ ಕ್ರಮಗಳೊಂದಿಗೆ ಬಿಬಿಎಂಪಿಯಿಂದ ತೆರವನ್ನ ಮಾಡಲಾಗ್ತಾ ಇರುವಂಥದ್ದು. ಸ್ಥಳದಲ್ಲೇ ಬಿಬಿಎಂಪಿ ಅಧಿಕಾರಿಗಳು ಕೂಡ ಇದ್ದಾರೆ. ಅವರು ತೆರವು ಕಾರ್ಯಾಚರಣೆ ಯಾವ್ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗಾಗಲೇ 3 ಅಂತಸ್ತಿನ ಕಟ್ಟಡದ ಮಾಲೀಕರ ವಿರುದ್ಧ ಬಿಬಿಎಂಪಿ ರಾಮಮೂರ್ತಿ ನಗರ ಠಾಣೆಗೆ ದೂರನ್ನ ಕೂಡ ನೀಡಿದೆ. ಕಳಪೆ ಗುಣಮಟ್ಟದ ವಸ್ತುವನ್ನು ಬಳಸಿ ಕಟ್ಟಡವನ್ನ ಕಟ್ಟಿದ್ದಾರೆ ಅಂತ ದೂರನ್ನ ನೀಡಲಾಗಿರುವಂಥದ್ದು. ಬಿಲ್ಡಿಂಗ್ನ ಅಕ್ಕಪಕ್ಕದ ಕಟ್ಟಡಗಳಿಗೂ ಕೂಡ ಹಾನಿಯಾಗಿದೆ. ಬಿಲ್ಡಿಂಗ್ ಮಾಲೀಕರು ಪರಿಹಾರವನ್ನ ಕೊಡಬೇಕು ಅಂತ ದೂರನ್ನ ನೀಡಲಾಗಿದೆ. ಈಗಾಗಲೇ ಬಿಲ್ಡಿಂಗ್ ಅಕ್ಕಪಕ್ಕದ ನಿವಾಸಿಗಳನ್ನ ಬೇರೆ ಕಡೆ ಕಳಿಸಿ ನಂತರ ಕಟ್ಟಡ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಜಿಟಿ ಮಳೆ ಇರೋದ್ರಿಂದ ಇದು ಸಂಜೆವರೆಗೂ ಕೂಡ ತೆರವು ಕಾರ್ಯಾಚರಣೆ ನಡೆಯುತ್ತೆ ಅಂತ ತಿಳಿದು ಬಂದಿದೆ. ಕಸ್ತೂರಿ ನಗರದ ಚನ್ನಸಂದ್ರದ ಡಾಕ್ಟರ್ಸ್ ಲೇಔಟ್ 2ನೇ ಅಡ್ಡ ರಸ್ತೆಯಲ್ಲಿ ಆಯಿಷಾ ಬೇಗಂ ಹಾಗೂ ಆಸಿಫ್ ಇಬ್ರಾಹಿಂ ಈ ಇಬ್ಬರ ಪಾಲುದಾರಿಕೆಯಲ್ಲಿ ಕಟ್ಟಲಾಗಿದ್ದಂಥ ಕಟ್ಟಡ ಇದು. 4 ಅಂತಸ್ತಿನ ಮನೆ ಇದು. ಈ ಕಟ್ಟಡದಲ್ಲಿ 8 ಮನೆಗಳಿದ್ದಾವೆ, 2 BHK ಮನೆಗಳು. ಅದರಲ್ಲಿ 3 ಕುಟುಂಬಗಳಷ್ಟೇ ವಾಸವಿದ್ವು. ಅಂದರೆ 3 ಮನೆಯಲ್ಲಿ ಮಾತ್ರ ವಾಸ ಇದ್ರು ಅಂತ ಕಾಣಿಸುತ್ತೆ. ಉಳಿದಿದ್ದಂಥದ್ದು ಖಾಲಿ ಇದ್ದಿದ್ದಂಥ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಅನಾಹುತ ಸ್ವಲ್ಪದರಲ್ಲೇ ತಪ್ಪಿರುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಕಟ್ಟಡ ತೆರವು ಕಾರ್ಯಾಚರಣೆ ಯಾವ್ಯಾವ ರೀತಿಯಾಗಿ ಆಗಿದೆ ಅಂತ. ಈ ರೀತಿಯಾದಂಥ ಪ್ರಕರಣಗಳು ಇನ್ನೂ ಕೂಡ ಮುಂದುವರಿತಾನೇ ಇದ್ದಾವೆ ಬೆಂಗಳೂರಿನಲ್ಲಿ. ಬಿಬಿಎಂಪಿ ಈ ಟೈಮನ್ನಾದರೂ ಬಳಸ್ಕೊಂಡು ಸ್ಟ್ರಿಕ್ಟ್ ಆಕ್ಷನ್ ಅನ್ನ ತಗೊಳ್ಬೇಕಾಗಿದೆ. ಗಂಟೆವರೆಗೂ ಇದ್ದೆ. ಆಮೇಲೆ ಸ್ಟಾರ್ಟ್ ಆದಮೇಲೆ ಡೆಮಾಲಿಷನ್ನು ಹೊರಟ್ವಿ ನಾವು. ಈಗಲೂ ಎಲ್ಲ ಮಾಡ್ತಾ ಇದ್ದಾರೆ. ಕೆಲವು ಅವರು ಟೆನೆಂಟ್ಸ್ದು ಮನೆಗಳಲ್ಲಿದ್ದು ಕೆಲವು ಸಾಮಾನುಗಳೆಲ್ಲ, ಕೆಲವು ಡಾಕ್ಯುಮೆಂಟ್ಸು ಅದೆಲ್ಲ ಏನೇನು ಸಿಕ್ತು ಎಲ್ಲ ತೊಗೊಂಡಿದ್ದಾರೆ ಅವರು ಕೂಡ. ಇನ್ನು ಸಂಜೆವರೆಗೂ ಆಗುತ್ತೆ ಈ ಕೆಲಸ. ಅದು ಕಮಿಷನರ್ ಡಿಸಿಷನ್ ಮಾಡಿ ಸಸ್ಪೆಂಡ್ ಮಾಡಿದ್ದಾರೆ. ಹೌದು ಹೌದು. ಓನರ್ ಬಿಲ್ಡರ್ ಮೇಲೆ ಮತ್ತು ಅವ್ರು ಯಾರ್ಯಾರು ಫ್ಲ್ಯಾಟ್ಸ್ ಖರೀದಿ ಮಾಡಿದ್ರು ಅವ್ರಗಳ ಮೇಲೆ ಕೇಸ್ ಬುಕ್ ಮಾಡಿದ್ರು. ಅದಾಗುತ್ತೆ. ಅದೇ ಮಾಜರೆಲ್ಲ ಮಾಡಿಸ್ತಾ ಇದ್ದೀನಿ ಅದೆಲ್ಲ ಅದಾಗುತ್ತೆ. ಓನರ್ ಕಡೆಯಿಂದನೇ ಕೊಡಿಸ್ತೀವಿ, ಓನರ್ ಅಥವಾ ಬಿಲ್ಡರ್ ಕಡೆಯಿಂದ ಎಲ್ಲ ಇದ್ದಿದ್ದು ಟೆನೆಂಟ್ಸ್ ಇದ್ದಿದ್ದು. ಅದಕ್ಕೆ ಅವ್ರು ಏನಾರು ಇನ್ಶೂರೆನ್ಸ್ ಏನಾದ್ರು ಇದ್ದರೆ ಅವ್ರು ಇನ್ಶೂರೆನ್ಸ್ ಕೂಡ ಕ್ಲೈಮ್ ಮಾಡ್ಬೋದು. ಅದಕ್ಕೆ ಅವ್ರಗಳ ಕಡೆಯಿಂದನೇ ಡೀಟೇಲ್ಸ್ ತಗೋತಾ ಇದ್ದೀವಿ, ಏನೇನು ವಸ್ತುಗಳಿತ್ತು ಮನೆಯಲ್ಲಿ ಅಂತ ಹೇಳಿ. ಬಿಲ್ಡಿಂಗ್ ನಲ್ಲಿ ಇದ್ದಂತ ಬಾಡಿಗೆದಾರರಿಗೆ ಸಂಕಷ್ಟ ಎದುರಾಗಿರುವಂಥದ್ದು. ಇಷ್ಟು ದಿನ ನಾವು ದುಡ್ದಿದ್ದೆಲ್ಲ ನೀರ್ಪಾಲಾಗಿ ಹೋಯ್ತು, ನಮಗೆ ಪರಿಹಾರ ಕೊಡಿಸ್ಬೇಕು ಅಂತ ಬಾಡಿಗೆದಾರರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ಎಲ್ಲಾ ಚಿನ್ನಾಭರಣ ನಷ್ಟವಾಗೋಗಿದೆ ಅಂದ್ರೆ ಆ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ದಿಢೀರಂತ ಕುಸಿತ ಆಯ್ತಲ್ಲ. ಸೊ ಹೀಗಾಗಿ ಅವರೆಲ್ಲರೂ ಕೂಡ ಮನೆಯಿಂದ ಹೊರಗಡೆ ಬಂದಿದ್ರು. ಈ ಟೈಮ್ನಲ್ಲಿ ಕುಸಿತ ಆಗಿರುವಂಥದ್ದು. ಮನೆಯಲ್ಲಿ ಇದ್ದಿದ್ದಂಥದ್ದನ್ನ ಏನೂ ಕೂಡ ತರಲಿಕ್ಕೆ ಆಗಿಲ್ಲ ಆ ಸಂದರ್ಭದಲ್ಲಿ. ಸೊ ಹೀಗಾಗಿ ನಮಗೆ ಪರಿಹಾರವನ್ನು ಕೊಡಿಸ್ಬೇಕು ಅಂತ ಬಾಡಿಗೆದಾರರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈಗ ಸಿಕ್ಕಷ್ಟು ಸಿಗಲಿ ಅಂತ ಹುಡುಕಾಟವನ್ನು ಮಾಡ್ತಾ ಇರುವಂಥದ್ದು. ನಮ್ಗೆ ನ್ಯಾಯ ಬೇಕೇ ಬೇಕು ಅಂತ ಬಾಡಿಗೆದಾರರು ಆಗ್ರಹಿಸಿದ್ದಾರೆ. ನಾವು ದುಡ್ದಿದ್ದೆಲ್ಲ ಇಲ್ಲೇ ನೀರಲ್ಲಿ ಹೋಮ ಮಾಡಿದಂತಾಗಿದೆ ಅಂತ ಅವರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. हमारा कुछ सामान नहीं मिला है. सारा जो सामान था आज तक का कमाया हुआ जो भी था सब चला गया है. इस बिल्डिंग में 3 फ्लैट था, 8 फ्लैट से उसमें 3 फील्ड थे और तीनों लोग के सब कुछ बर्बाद हो गए हैं. 3 फ्लैट में अराउंड 7 से 8 लोग थे. हमारा कुछ सामान नहीं मिला है. सारा जो सामान था आज तक का कमाया हुआ जो भी था सब चला गया है. इस बिल्डिंग में 3 फ्लैट था, 8 फ्लैट से उसमें 3 फील्ड थे और तीनों लोग के सब कुछ बर्बाद हो गए हैं. 3 फ्लैट में अराउंड 7 से 8 लोग थे. बस रोड पर खड़े हैं. बस ये सोच लीजिए कुछ नहीं है, कुछ नहीं बचा. तब से हम लोग एक तिनका करके हम लोगों ने पूरा घर बसाया था. हर चीज बहुत कुछ है भैया, ज्वेलरी भी है हम लोग की, सब कुछ है इसमें, कैश भी था. बस रोड पर खड़े हैं. बस ये सोच लीजिए.
ಇನ್ನು ಕಟ್ಟಡ ತೆರವಿನ ಬಗ್ಗೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಅಲ್ಲಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಬೆಂಗಳೂರಿನಲ್ಲಿ ಸತತವಾಗಿ ಕಟ್ಟಡಗಳು ಕುಸಿತ ಕಂಡುತ್ತಿರುವಂಥದ್ದು. ನಿನ್ನೆ ಕೂಡ ಏನು ನಗರದ ರಾಮಮೂರ್ತಿ ನಗರ ಬಳಿ ಇರುವಂಥ ಕಸ್ತೂರಿ ನಗರದಲ್ಲಿ ಕೂಡ ಒಂದು 4 ಅಂತಸ್ತಿನ ಕಟ್ಟಡ ಹಠಾತ್ತನೆ ನೆಲಕ್ಕೆ ಉರುಳಿರುವಂಥದ್ದು. ಸದ್ಯಕ್ಕೆ ನಾನು ಅಲ್ಲೇ ನಿಂತಿದ್ದೀನಿ. ತೆರವು ಕಾರ್ಯಾಚರಣೆ ಕೂಡ BBMP ಮುಂದುವರಿಸಿದೆ. ನಿನ್ನೆ ಮಧ್ಯಾಹ್ನ ಸಂಜೆ ಸುಮಾರಿಗೆ ಒಂದು ಕಟ್ಟಡ ಕುಸಿದಿರುವಂಥದ್ದು. ಆಯಿಷಾ ಬೇಗ್ ಅನ್ನುವಂಥ ಒಂದು ಓನರ್ ಹೆಸರಲ್ಲಿರುವಂಥ ಕಟ್ಟಡ. ಏಕಾಏಕಿಯಾಗಿ ಒಂದು ಕಟ್ಟಡ ನಿನ್ನೆ ಕುಸಿದು ಒಂದು ದೊಡ್ಡ ಅವಾಂತರವೇ ಸೃಷ್ಟಿಯಾಗಿತ್ತು. ಆದರೆ ಕಟ್ಟಡ ಬೆಳಿಗ್ಗೆಯಿಂದನೂ ಕೂಡ ಒಂದು ವಾಲುವ ಸ್ಥಿತಿಯಲ್ಲಿ ಕಂಡು ಬಂದಿರೋದ್ರಿಂದ ಅಲ್ಲಿ ಇದ್ದಂತಹ ಬಾಡಿಗೆದಾರ ಅಥವಾ ಜನರನ್ನ ತಕ್ಷಣಕ್ಕೆ ಬೇರೆ ಕಡೆ ಶಿಫ್ಟ್ ಮಾಡಲಾಗಿತ್ತು. ಹೀಗಾಗಿ ಯಾವುದೇ ಪ್ರಾಣಾಪಾಯ ಸಂಭವಿಸಿರಲಿಲ್ಲ. ನಿನ್ನೆ ರಾತ್ರಿ 9:30 10 ಗಂಟೆಯಿಂದ ತೆರವು ಕಾರ್ಯಾಚರಣೆ ಕೂಡ BBMP ಕೈಗೊಂಡಿತ್ತು. ಈಗಲೂ ಕೂಡ ನಡೀತಾನೆ ಇದೆ. ಸುಮಾರು ಒಂದು 20% ಮಾತ್ರ ಈಗ ತೆರವು ಕಾರ್ಯಾಚರಣೆ ಮುಕ್ತಾಯಗೊಂಡಿರುವಂಥದ್ದು. ಉಳಿದಂತೆ ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರಬಹುದು, ಸುಮಾರು 80% ಇನ್ನೂ ಕೂಡ ಬಾಕಿ ಇರುವಂಥದ್ದು. ಆದರೆ ಈ ಕಟ್ಟಡವನ್ನ ನಿನ್ನೆ ಈ ಕಟ್ಟಡ ಬಿದ್ದಿರುವಂತಹ ಸ್ಥಳಕ್ಕೆ ನಿನ್ನೆ ಸ್ವತಃ BBMP ಮುಖ್ಯ ಆಯುಕ್ತರಾಗಿರುವಂತಹ ಗೌರವ್ ಗುಪ್ತಾ ಅವರು ಕೂಡ ಭೇಟಿ ನೀಡಿದರು. ಭೇಟಿ ನೀಡಿ ಕಟ್ಟಡ ಬೀಳೋದಕ್ಕೆ ಏನು ಪ್ರಾಥಮಿಕವಾಗಿ ಏನು ಕಾರಣ ಅನ್ನೋದು ಕೂಡ ಮಾಹಿತಿಯನ್ನು ಕೂಡ ಈ ಒಂದು ಕಟ್ಟಡ ಬಿದ್ದಿರುವಂತಹ ಮಾಹಿತಿಯನ್ನು ಕೂಡ ಅವರು ಕಲೆ ಹಾಕಿದ್ರು. ಅಂದ್ರೆ ಪ್ರಮುಖವಾಗಿ BBMP ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಬೈಲಾ ಏನಿದೆ, ಆ ಬೈಲಾ ಒಂದು ಅವ್ರ ಕಾನೂನು ಏನಿದೆ ಪಾಲಿಕೆಯದ್ದು, ಅದು ಮೇಲ್ನೋಟಕ್ಕೆ ವೈಲೇಟ್ ಆಗಿರುವಂಥದ್ದು, ದೃಢವಾಗಿರುವಂಥದ್ದು. ಅಂದ್ರೆ ಈ ಒಂದು ಕಟ್ಟಡ 2013ರಲ್ಲಿ ಕಟ್ಟೋದಕ್ಕೆ BBMP ಒಂದು ಅನುಮತಿಯನ್ನು ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಸುಮಾರು ಗ್ರೌಂಡ್ +2 ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಕಟ್ಟಡಕ್ಕೆ ಅನುಮತಿ ಕೊಡಲಾಗಿತ್ತು. ಆದರೆ ಕನ್ಸ್ಟ್ರಕ್ಷನ್ಸ್ಗಳು ಅಂದ್ರೆ ಈ ಒಂದು ಕಟ್ಟಡವನ್ನು ಕಟ್ಟಿರುವಂಥ ಕಂಪನಿ ಯಾರಿದ್ದಾರೆ ಅವರು ಅಂದ್ರೆ ಗ್ರೌಂಡ್ +4 ಅನ್ನುವಂಥ ಒಂದು ಇದರಲ್ಲಿ ಕಟ್ಟಿರುವಂಥದ್ದು. BBMP ಕೊಟ್ಟಿರೋದಕ್ಕಿಂತ 2 ಅಂತಸ್ತು ಜಾಸ್ತಿಗೆ ಈ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ. ಜೊತೆಗೆ ಇದಕ್ಕೆ ಯಾವುದೇ ರೀತಿಯಾದ ಬೀಮ್ ಆಗಲಿ ಪಿಲ್ಲರ್ ಅನ್ನಾಗ್ಲಿ ಕೂಡ ಅವರು ನಿರ್ಮಾಣ ಮಾಡೋದಕ್ಕೆ ಈ ಕಟ್ಟಡಕ್ಕೆ ನಿರ್ಮಾಣ ಆಗಿಲ್ಲ. ಹೀಗಾಗಿ 2013ರಿಂದ 2020 ಸುಮಾರು ಒಂದು 7 ವರ್ಷದ ಹಳತನವಿರುವಂತಹ ಒಂದು ಕಟ್ಟಡ ಏಕಾಏಕಿಯಾಗಿ ಹೀಗೆ ಬಿದ್ದಿರುವಂಥದ್ದು. ಇನ್ನು ಸದ್ಯಕ್ಕೆ ಈ ಒಂದು ಕಟ್ಟಡ ಮಾಲೀಕರ ಜೊತೆಗೆ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಅವರ ಮೇಲೆ ಕೂಡ ರಾಮಮೂರ್ತಿನ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿದೆ. ಜೊತೆಗೆ ಇಲ್ಲಿದ್ದಂತಹ ಬಾಡಿಗೆದಾರರ ಒಂದು ನಷ್ಟ ಏನಿತ್ತು ಅದನ್ನು ಕೂಡ ಈ ಒಂದು ಕಟ್ಟಡದ ಮಾಲೀಕರಿಂದಲೇ ವಸೂಲಿ ಮಾಡಿ ಅವರಿಗೆ ಕೊಡೋದಕ್ಕೂ ಕೂಡ ಪಾಲಿಕೆ ತೀರ್ಮಾನ ಮಾಡಿರುವಂಥದ್ದು. ಇನ್ನು ಈ ಕಟ್ಟಡ ತೆರವು ಕಾರ್ಯಾಚರಣೆ ಇನ್ನೊಂದಿಷ್ಟು ಅಂದ್ರೆ ಇವತ್ತು ಸಂಜೆವರೆಗೂ ಕೂಡ ಆಗಬಹುದು ಅನ್ನುವಂತ ಏನು ಪೂರ್ವ ವಲಯದ ಜಂಟಿ ಆಯುಕ್ತ ಆಗಿರುವಂತಹ ಪಲ್ಲವಿ ಅವರು ಕೂಡ ಹೇಳಿರುವಂತದ್ದು. ಇನ್ನೊಂದು ಕಡೆ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಇಲ್ಲಿ ಬಾಡಿಗೆಗಿದ್ದಂತಹ ಕೆಲವು ಮಂದಿ ತಮ್ಮ ಆಸ್ತಿಗಳು ತಮ್ಮ ಕೆಲವು ವಸ್ತುಗಳನ್ನು ನಷ್ಟ ಆಗಿರುವಂತ ಹಿನ್ನೆಲೆಯಲ್ಲಿ ಅದನ್ನು ಹುಡುಕಾಡುವಂತ ಸಿಕ್ಕಲಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಇಲ್ಲಿ ಬಂದು ನಿಂತಿದ್ದಾರೆ. ಅವರು ಅಳ್ತಾನು ಕೂಡ ಇದ್ದಾರೆ. ಅವರ ನೋವೇನಿದೆ ಆ ನೋವನ್ನು ಕೂಡ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಸತತವಾಗಿ ಈ ರೀತಿಯಾದ ಘಟನೆ ಮರುಕಳಿಸ್ತಾ ಇದೆ. ಇತ್ತೀಚೆಗಷ್ಟೇ ಬೇರೆ ಭಾಗದಲ್ಲೂ ಕೂಡ ಇದೇ ರೀತಿಯಾದ ಕಟ್ಟಡ KMF ಕ್ವಾರ್ಟರ್ಸ್ ಆಗಿರ್ಬೋದು, ಜೊತೆಗೆ ಲಕ್ಷಾಂತರ ಕಟ್ಟಡ ಕುಸಿತ ಆಗಿರ್ಬೋದು, ಇದೇ ರೀತಿಯಾಗಿ ಇರುವಂತಹ ಹಲವು ಘಟನೆಗಳು ಬೆಂಗಳೂರಿನಲ್ಲೂ ಕೂಡ ಮರುಕಳಿಸ್ತಾ ಇದೆ. ಇದೀಗ ಕಸ್ತೂರು ನಗರದಲ್ಲೂ ಕೂಡ ಮರುಕಳಿಸಿದೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮಂಗ್ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ಸ್ಯಾನಿಟೈಸರ್ ಬಳಸುವಂಥದ್ದು ಅಪಾಯಕಾರಿನ, ಲಸಿಕೆಯನ್ನು ಹಾಕಿಸ್ಕೊಂಡ್ರೆ DNA ಬದಲಾಗುತ್ತಾ, ಈ ರೀತಿಯಾಗಿ ಹಲವು ಪ್ರಶ್ನೆಗಳು ವಾಟ್ಸಪ್ ಮೂಲಕನೇ ನಿಮಗೆ ಉತ್ತರ ಸಿಗುತ್ತೆ. ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜನ್ನು ಮಾಡಿ. ನಮ್ಮ ವಾಟ್ಸಪ್ ನಂಬರ್ 7977773753. ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿ, ಇದೇ ನಂಬರಿಂದ ನಿಮಗೆ ಉತ್ತರ ಕೂಡ ಬರುತ್ತೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಹಗಲು ರಾತ್ರಿ ಶೋಧ, ಇಂಚಿಂಚು ಜಾಲಾಟ, ನೀರಾವರಿ ಟೆಂಡರ್ ಆಗಿದೆಯಾ ಗೋಲ್ಮಾಲ್, CBI ED ಎಂಟ್ರಿ ಆದ್ರೆ ಯಾರಿಗೆಲ್ಲ ಸಂಕಷ್ಟ, IT ಶಾಕ್, ಆಪ್ತರಿಂದಲೇ ಆಪತ್ತು. BSY ಆಪ್ತ ಉಮೇಶ್ ಮನೆ ಮೇಲಿನ IT ದಾಳಿ ಅಂತ್ಯವಾಗಿರುವಂಥದ್ದು. ಕಡತ ಮತ್ತು ದಾಖಲಾತಿಗಳೊಂದಿಗೆ ತೆರಳಿದ್ದಾರೆ IT ಅಧಿಕಾರಿಗಳು. ಬರೋಬ್ಬರಿ 24 ಗಂಟೆಗಳಿಗೂ ಹೆಚ್ಚು ಕಾಲ ತಪಾಸಣೆಯನ್ನ ಮಾಡಿರುವಂಥದ್ದು. ಯಡಿಯೂರಪ್ಪನವರ ಆಪ್ತ ಉಮೇಶ್ ಮನೆ ಮೇಲಿನ IT ದಾಳಿ ಅಂತ್ಯವಾಗಿದೆ. ಸಾಕಷ್ಟು ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡೋಗಿದ್ದಾರೆ IT ಇಲಾಖೆ ಅಧಿಕಾರಿಗಳು. ಬ್ಯಾಂಕ್ನ ಪಾಸ್ಬುಕ್ಗಳು, ಪೆನ್ ಡ್ರೈವ್ ಸೇರಿದಂತೆ ದಾಖಲೆಗಳನ್ನು ವಶಕ್ಕೆ ಪಡೆದಿರುವಂಥದ್ದು. ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತ ದಾಖಲಾತಿಗಳು ಕೂಡ ಸಿಕ್ಕಿದ್ದಾವೆ ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಅಂತ ಹೇಳಲಾಗಿದೆ. ಸೀಲ್ಡ್ ಕವರ್ನಲ್ಲಿ ದಾಖಲೆಗಳನ್ನು ಕೊಂಡೊಯ್ದಿದ್ದಾರೆ ಅಧಿಕಾರಿಗಳು ಆ ರೇಡ್ ಅನ್ನ ಮಾಡಿದಂಥ ಸಂದರ್ಭದಲ್ಲಿ.
ಬಿಎಸ್ವೈ ಆಪ್ತ ಉಮೇಶ್ ಮನೆ ಮೇಲೆ ನಿನ್ನೆ ಬೆಳಗ್ಗೆ ರೇಡ್ ಮಾಡಲಾಗಿತ್ತು. ಈ ರೇಡ್ ಅಂತ್ಯವಾಗಿದೆ. ರೇಡ್ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಿರುವಂತಹ ದಾಖಲಾತಿಗಳೆಲ್ಲವನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ ಐಟಿ ಇಲಾಖೆ ಅಧಿಕಾರಿಗಳು. ಬಿಎಂಟಿಸಿ ಸಿಬ್ಬಂದಿ ಉಮೇಶ್ಗೆ ಸಿಎಂ ಕಚೇರಿಯಿಂದ ಗೇಟ್ ಪಾಸ್ ನೀಡಲಾಗಿದೆ. ಒಒಡಿ ಮೇಲೆ ಸಿಎಂ ಕಚೇರಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ ಉಮೇಶ್ ಈಗ ಸಿಎಂ ಸೂಚನೆ ಮೇರೆಗೆ ಒಒಡಿ ಆದೇಶವನ್ನ ಹಿಂಪಡೆದಿದೆ ಬಿಎಂಟಿಸಿ. ಒಒಡಿ ಆಧಾರದ ಮೇಲೆ ಸಿಎಂ ಕಚೇರಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ ಉಮೇಶ್, ಆದರೆ ನಿನ್ನೆ ಐಟಿ ದಾಳಿ ಆದ ನಂತರ ಒಂದು ರೀತಿಯಾದಂಥ ಮುಜುಗರ ಆಗಿದೆ ಸರ್ಕಾರಕ್ಕೆ. ಸೊ ಹೀಗಾಗಿ ಒಒಡಿ ಆದೇಶವನ್ನ ಹಿಂಪಡೆದಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ರು ಮುಖ್ಯಮಂತ್ರಿಗಳು. ಸೊ ಈ ಒಂದು ಕಾರಣಕ್ಕೋಸ್ಕರ ಬಿಎಂಟಿಸಿ ಒಒಡಿಯನ್ನ ಹಿಂಪಡೆದಿರುವಂಥದ್ದು. ಇಲ್ಲಿ ಐಟಿ ದಾಳಿ ಬಳಿಕ ಸರ್ಕಾರಕ್ಕೆ ಮುಜುಗರ ಆಗಿತ್ತು. ಇದೇ ಕಾರಣಕ್ಕೋಸ್ಕರ ಈಗ ಒಒಡಿ ಆದೇಶವನ್ನ ಹಿಂಪಡೆಯಲಾಗಿದೆ. ಸಿಎಂ ಕಚೇರಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಉಮೇಶ್. ಅದಾದ್ಮೇಲೆ ನಿನ್ನೆ ಪ್ರಮುಖವಾಗಿ ಯಡಿಯೂರಪ್ಪನವರ ಆಪ್ತ ಆಗಿದ್ದಂಥ ಉಮೇಶ್ ಮನೆ ಮೇಲೆ ದಾಳಿಯಾದ ಬಳಿಕ ಒಒಡಿಯನ್ನ ಹಿಂಪಡೆಯಲಾಗಿರುವಂಥದ್ದು. ಆಲ್ಮೋಸ್ಟ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗಿನಿಂದಲೂ ಕೂಡ ಒಒಡಿ ಆಧಾರದ ಮೇಲೆನೆ ಇವರು ವರ್ಕ್ ಮಾಡ್ತಾ ಇದ್ದಂಥದ್ದು. ಯಡಿಯೂರಪ್ಪನವರ ಅತ್ಯಾಪ್ತರು, ಅದರ ಜೊತೆಗೆ ಆಪ್ತ ಸಹಾಯಕರಾಗಿಯೂ ಕೂಡ ಕೆಲಸವನ್ನು ಮಾಡ್ತಾ ಇದ್ರು. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ಲರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ. आपने टीका लगाया क्या? टीका लगा वो जरा टीका लगा, जब अपनी बारी आए टीका लगा, टीका लगा वो जरा टीका लगा, जब अपनी बारी आए टीका लगा, टीका लगा वो जरा टीका लगा, वो जरा टीका 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 लगाया क्या? लगवा ले चुमन तेरा सहले सहले, तू सबसे ये कह ले है जनहित में जारी मिलती क्या डरना, ओ निडर टीका लगा वो जरा टीका लगा, जब अपनी बारी आए टीका लगा, टीका लगा वो जरा टीका लगा, वो जरा टीका 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 लगाया क्या? टीका लगा वो जरा टीका लगा. ವೆಲ್ಕಮ್ ಬ್ಯಾಕ್. ಕೋಲಾರದಲ್ಲಿ ನಿನ್ನೆ ರಾತ್ರಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಹಲವೆಡೆ ಜೋರು ಮಳೆಯಾಗಿದ್ದು, ಕಳೆದ ರಾತ್ರಿ ಸುರಿದಂಥ ಮಳೆಗೆ ರಸ್ತೆಗಳು ಹಾಗೂ ಕೆಲ ತೋಟಗಳು ಜಲಾವೃತಗೊಂಡಿವೆ. ಆವಣಿ ಗ್ರಾಮ ಹಾಗೂ ಮುಳುಬಾಗಿಲು ಮಾರ್ಗದ ಗಣಿಗುಂಟೆ ಗ್ರಾಮದ ಬಳಿ ಸಂಚಾರ ಬಂದಾಗಿದೆ. ಆವಣಿ ಕೆರೆ ಹಾಗೂ ಸುತ್ತಮುತ್ತಲಿನ ಕೆರೆಗಳು ತುಂಬಿ ಹರಿತಾ ಇದ್ದು, ತೋಟಗಳಿಗೆ ನೀರು ನುಗ್ಗಿದ್ದು ರಾಗಿ, ತೊಗರಿ, ಹೂಕೋಸು ಬೆಳೆ ಹಾನಿಯಾಗಿದೆ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳನ್ನು 11 ಗಂಟೆಯ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.